ಆತ್ಮೀಯ ನನ್ನ ಎಲ್ಲ ವಿದ್ಯಾರ್ಥಿ ಮಿತ್ರರೇ, education.in ಯೂಟ್ಯೂಬ್ ಚಾನಲ್ಗೆ ಸುಸ್ವಾಗತ. ಆತ್ಮೀಯ ವಿದ್ಯಾರ್ಥಿಗಳೇ, ಹಿಂದಿನ ಸಂಚಿಕೆಯಲ್ಲಿ 10ನೇ ತರಗತಿಯ ವಿಜ್ಞಾನ ವಿಷಯಕ್ಕೆ ಸಂಬಂಧಿಸಿದಂತೆ ನಿಯಂತ್ರಣ ಮತ್ತು ಸಹಭಾಗಿತ್ವ ಅನ್ನುವಂಥ ಅಧ್ಯಾಯದ ಮೇಲೆ ಹಿಂದಿನ ವರ್ಷಗಳಲ್ಲಿ ಕೇಳಲಾಗಿರ್ತಕ್ಕಂಥ ಪ್ರಶ್ನೆಗಳಿಗೆ ಉತ್ತರ ಸಹಿತವಾಗಿ ಹಿಂದಿನ ಸಂಚಿಕೆಯನ್ನು ನಿಮ್ಮ ಜೊತೆಗೆ ಹಂಚಿಕೊಂಡಿದ್ದೇನೆ. ಈ ಒಂದು ಸಂಚಿಕೆಯಲ್ಲಿ, ಇವತ್ತಿನ ಸಂಚಿಕೆಯಲ್ಲಿ ನಾನು ಈ ಮುಂಬರತಕ್ಕಂತಹ ಪರೀಕ್ಷೆಗಳಲ್ಲಿ ಈ ನಿಯಂತ್ರಣ ಮತ್ತು ಸಹಭಾಗಿತ್ವ ಅನ್ನುವಂಥ ಅಧ್ಯಾಯದ ಮೇಲೆ ಕೇಳಬಹುದಾದಂತಹ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ಗಳನ್ನು ಈ ಸಂಚಿಕೆಯಲ್ಲಿ ಹಂಚಿಕೊಳ್ತಾ ಇದ್ದೇನೆ. ಆತ್ಮೀಯ ನನ್ನ ಎಲ್ಲ ವಿದ್ಯಾರ್ಥಿ ಮಿತ್ರರೇ, ನಮ್ಮ education.in ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರತಕ್ಕಂಥ ಬೆಲ್ ಐಕಾನ್ ಒತ್ತಿ ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ಪ್ರಾರಂಭ ಮಾಡ್ತಾ ಇದ್ದೇನೆ. ಆತ್ಮೀಯ ನನ್ನ ಎಲ್ಲ ವಿದ್ಯಾರ್ಥಿ ಮಿತ್ರರೇ, ನಿಯಂತ್ರಣ ಮತ್ತು ಸಹಭಾಗಿತ್ವದ ಅಧ್ಯಾಯದ ಮೇಲೆ ಈ ಒಂದು ಮುಂದೆ ಬರ್ತಕ್ಕಂಥ ಪರೀಕ್ಷೆಗಳಿಗೆ ಕೇಳಬಹುದಾದಂಥ ಪ್ರಶ್ನೆಗಳನ್ನು ನಿಮ್ಮ ಜೊತೆಗೆ ಹಂಚಿಕೊಳ್ತಾ ಇದ್ದೇನೆ. ಆತ್ಮೀಯ ವಿದ್ಯಾರ್ಥಿಗಳೇ, ಮೊದಲನೇ ಪ್ರಶ್ನೆಯನ್ನು ಮೋಸ್ಟ್ ಇಂಪಾರ್ಟೆಂಟ್ ಪ್ರಶ್ನೆಯನ್ನು ನೋಡೋದಾದರೆ, ಒಂದು ಜೀವಿಯಲ್ಲಿ ಸಹಭಾಗಿತ್ವ ಮತ್ತು ನಿಯಂತ್ರಣ ಹೇಗೆ ಅಗತ್ಯತೆ ಇದೆ ಏನು ಅನ್ನೋದನ್ನು ನೋಡೋದಾದರೆ, ಪರಿಸರದ ಬದಲಾವಣೆಗೆ ಸೂಕ್ತವಾಗಿ ಪ್ರತಿಕ್ರಿಯೆಯನ್ನು ನೀಡಲು ನಿಯಂತ್ರಣ ಮತ್ತು ಸಹಭಾಗಿತ್ವ ವ್ಯವಸ್ಥೆ ಅಗತ್ಯತೆ ಇದೆ. ಅದೇ ರೀತಿಯಾಗಿ ದೇಹದ ಎಲ್ಲ ಚಟುವಟಿಕೆಗಳನ್ನು ಸಮರ್ಪಕವಾಗಿ ಕಾರ್ಯನಿರ್ವಹಿಸಲು ಇದು ನಿಯಂತ್ರಣ ಮತ್ತು ಸಹಭಾಗಿತ್ವದ ಅಗತ್ಯತೆ ಪ್ರತಿಯೊಂದು ಜೀವಿಯಲ್ಲಿದೆ. ಅದೇ ರೀತಿಯಾಗಿ ವಿವಿಧ ಕ್ರಿಯೆಗಳ ನಡುವೆ ಹೊಂದಾಣಿಕೆ ತರಲು ಏನಾಗಿದೆ ಅಂತಂದರೆ ಈ ನಿಯಂತ್ರಣ ಮತ್ತು ಸಹಭಾಗಿತ್ವ ವ್ಯವಸ್ಥೆ ನಮಗೆ ಅವಶ್ಯಕತೆ ಇದೆ ಅನ್ನುವಂಥದ್ದು. ಅದೇ ರೀತಿಯಾಗಿ ಮುಂದಿನ ಪ್ರಶ್ನೆಯನ್ನು ನೋಡೋದಾದರೆ, ಸಂಸರ್ಗ ಅಂದರೆ ಏನು, ಮಾಹಿತಿಯ ರವಾನೆಯಲ್ಲಿ ಇದರ ಪಾತ್ರ ಏನು ಅನ್ನೋದನ್ನು ನೋಡೋದಾದರೆ, ಮೊದಲಿಗೆ ನಾವು ಸಂಸರ್ಗ ಅಂತಂತಂದರೆ ಏನು ನೋಡೋದಾದರೆ, ಎರಡು ನರಕೋಶಗಳ ನಡುವಿನ ಖಾಲಿ ಅವಕಾಶಕ್ಕೆ ನಾವು ಏನಂತ ಕರಿತೀವಿ, ಸಂಸರ್ಗ ಅಂತ ಕರಿತೀವಿ. ಎರಡು ನರಕೋಶಗಳ ನಡುವಿನ ಒಂದು ಖಾಲಿ ಅವಕಾಶಕ್ಕೆ ನಾವು ಸಂಸರ್ಗ ಅಂತಂದರೆ, ಈ ಮಾಹಿತಿ ರವಾನೆಯಲ್ಲಿ ಇದರ ಸಂಸರ್ಗದ ಪಾತ್ರ ಏನು ಅನ್ನೋದನ್ನು ನೋಡೋದಾದರೆ, ಒಂದು ನರಕೋಶದ ತುದಿಯಲ್ಲಿ ಉಂಟಾಗುವ ನರಾವೇಗವು ಅಲ್ಲಿ ಕೆಲವು ರಾಸಾಯನಿಕಗಳನ್ನೇನು ಬಿಡುಗಡೆ ಮಾಡ್ತದೆ ಈ ಸಂಸರ್ಗ ಅನ್ನುವಂಥದ್ದು. ಅದೇ ರೀತಿಯಾಗಿ ಮುಂದಿನ ಪ್ರಶ್ನೆಯನ್ನು ನಾವು ನೋಡೋದಾದರೆ, ನಾವು ಒಂದು ಅಗರಬತ್ತಿ ಅಥವಾ ಗಂಧದ ಕಡ್ಡಿಯ ವಾಸನೆಯನ್ನು ಹೇಗೆ ಕಂಡು ಹಿಡಿಯುತ್ತೇವೆ ಅನ್ನೋದನ್ನು ನೋಡೋದಾದರೆ, ಅಗರಬತ್ತಿಯಲ್ಲಿನ ವಾಸನೆಯ ಕಣಗಳು ಗಾಳಿಯಲ್ಲಿ ವಿಸರ್ಜನೆಗೊಳ್ತವೆ. ಮೂಗಿನಲ್ಲಿ ಗ್ರಾಹಕ ಕೋಶಗಳನ್ನು ಗ್ರಹಿಸಿ ಘ್ರಾಣ ನರಗಳ ಮೂಲಕ ಮೆದುಳಿಗೆ ರವಾನೆಯನ್ನು ಮಾಡ್ತವೆ. ಈ ಮೆದುಳುಗಳು ಈ ವಾಸನೆಯ ಕಣಗಳನ್ನು ಗ್ರಹಿಕೆಯನ್ನು ಮಾಡ್ತಾವ ಅನ್ನುವಂಥದ್ದು. ಅದೇ ರೀತಿಯಾಗಿ ಜಲಾನುವರ್ತನೆ ತೋರಿಸುವ ಒಂದು ಪ್ರಯೋಗದ ಚಿತ್ರವನ್ನು ವಿನ್ಯಾಸಗೊಳಿಸಿ. ಬೇಕಾಗ್ತಕ್ಕಂಥ ಸಾಮಗ್ರಿಗಳು ತೊಟ್ಟಿ, ರಂಧ್ರ, ಮಣ್ಣು, ಲೋಟ, ಸಸ್ಯ, ಇವೆಲ್ಲ ಒಂದು ಜಲಾನುವರ್ತನೆ ತೋರಿಸ್ತಕ್ಕಂಥ ಪ್ರಯೋಗಕ್ಕೆ ಬೇಕಾದಂತಹ ಸಾಮಗ್ರಿಗಳು ಅನ್ನುವಂಥದ್ದು. ಈ ವಿಧಾನದಲ್ಲಿ ಚಿತ್ರದಲ್ಲಿ ತೋರಿಸಿರುವಂತೆ ತೊಟ್ಟಿಯನ್ನು ಮಣ್ಣನ್ನು ಹಾಕಿ ಸಸಿಯನ್ನು ನೆಡಬೇಕಾಗ್ತದೆ. ನಂತರದಲ್ಲಿ ಸಸ್ಯದಿಂದ ಸ್ವಲ್ಪ ದೂರದಲ್ಲಿ ರಂಧ್ರ ಮಾಡಿದ ಲೋಟವನ್ನು ನೀರು ಹಾಕಲು ಬರುವಂತೆ ಮಣ್ಣಲ್ಲಿ ಹೂಳಬೇಕು. ಲೋಟದಲ್ಲಿ ನೀರು ಹಾಕಿ ಸ್ವಲ್ಪ ದಿನಗಳವರೆಗೆ ಹಾಗೆ ಬಿಡಬೇಕು. ಕೆಲವು ವೀಕ್ಷಣೆಗಳನ್ನು ನಾವು ನೋಡ್ತೀವಿ. ಕೆಲವು ದಿನಗಳ ನಂತರ ಏನಾಗ್ತದೆ ಅಂತಂದರೆ, ಬೇರೆಯವರು ಲೋಟದ ಕಡೆಗೆ ಬೆಳೆದಿರ್ತಕ್ಕಂಥ ಒಂದು ವೀಕ್ಷಣೆಗಳನ್ನು ನಾವು ನೋಡ್ತೀವಿ. ಈ ತೀರ್ಮಾನ ಏನಂತಂದರೆ, ಸಸ್ಯದ ಬೇರುಗಳು ಜಲಾನುವರ್ತನೆಯನ್ನು ತೋರಿಸ್ತಾ ಇದ್ದಾವೆ ಅನ್ನುವಂಥದ್ದನ್ನು ನಾವು ತಿಳಿದುಕೊಳ್ಬೋದು ಅನ್ನುವಂಥದ್ದು. ಇದು ಜಲಾನುವರ್ತನೆಗೆ ತೋರಿಸ್ತಕ್ಕಂಥ ಒಂದು ಪ್ರಯೋಗ ವಿನ್ಯಾಸಗೊಳಿಸ್ತಕ್ಕಂಥ ಒಂದು ಚಿತ್ರ. ಮತ್ತು ಸಸ್ಯಗಳು ಯಾವಾಗಲೂ ಕೂಡ ಜಲಾನುವರ್ತನೆಯ ಕಡೆಗೆ ತಮ್ಮ ವರ್ತನೆಯನ್ನು ತೋರಿಸ್ತಾವ ಅನ್ನುವಂಥದ್ದನ್ನು ನಾವು ಈ ಒಂದು ಪ್ರಯೋಗದಿಂದ ನಾವು ತಿಳಿದುಕೊಳ್ಬೋದು ಅನ್ನುವಂಥದ್ದು. ಅದೇ ರೀತಿಯಾಗಿ ಮುಟ್ಟಿದರೆ ಮುನಿ ಎಂಬ ಸಸ್ಯದ ಎಲೆಗಳ ಚಲನೆಯು ಬೆಳಕಿನ ಕಡೆಗೆ ಚಲಿಸುವ ಕಾಂಡದ ಚಲನೆಗಿಂತ ಹೇಗೆ ಭಿನ್ನವಾಗಿವೆ ಅನ್ನುವಂಥದ್ದು. ಅದೇ ರೀತಿಯಾಗಿ ಮುಟ್ಟಿದರೆ ಮುನಿ ಸಸ್ಯದ ಎಲೆಗಳ ಚಲನೆ, ಬೆಳಕಿನ ಕಡೆಗೆ ಚಲಿಸುವ ಕಾಂಡದ ಚಲನೆ, ಇವುಗಳನ್ನು ನೋಡೋದಾದರೆ, ಇಲ್ಲಿ ಸ್ಪರ್ಶವು ಪ್ರಚೋದನೆಯಾಗಿದೆ, ಇಲ್ಲಿ ಬೆಳಕು ಪ್ರಚೋದನೆ ಆಗಿದೆ ಅನ್ನುವಂಥದ್ದು. ಅದೇ ರೀತಿಯಾಗಿ ಚಲನೆಯು ಪ್ರಚೋದನೆಯ ದಿಕ್ಕನ್ನು ಅವಲಂಬಿಸಿಲ್ಲ. ಈ ಚಲನೆಯು ಪ್ರಚೋದನೆಯ ದಿಕ್ಕನ್ನು ಅವಲಂಬನೆ ಮಾಡಿದೆ. ಇದು ಸ್ವತಂತ್ರ ಚಲನೆ, ಇದು ಬೆಳವಣಿಗೆ ಆಧರಿಸಿದ ಚಲನೆ ಅನ್ನುವಂಥದ್ದು. ಇದು ಕೂಡ ಮುಟ್ಟಿದರೆ ಮುನಿ ಸಸ್ಯ ಎಂಬ ಸಸ್ಯದ ಎಲೆಗಳ ಚಲನೆ ಮತ್ತು ಬೆಳಕಿನ ಕಡೆಗೆ ಚಲಿಸುವ ಕಾಂಡದ ಚಲನೆ ಅಂತ ಭಿನ್ನವಾಗಿದೆ ಅನ್ನುವಂಥದ್ದನ್ನು ನಾವು ಇಲ್ಲಿ ತಿಳಿದುಕೊಳ್ಬೋದು. ಅದೇ ರೀತಿಯಾಗಿ ಮುಂದಿನ ಪ್ರಶ್ನೆಯನ್ನು ನಾವು ನೋಡೋದಾದರೆ, ಸಸ್ಯಗಳಲ್ಲಿ ದ್ಯುತಿ ಅನುವರ್ತನೆ ಹೇಗೆ ಉಂಟಾಗ್ತದೆ ಅನ್ನುವುದನ್ನು ನೋಡೋದಾದರೆ, ದ್ಯುತಿ
ಅನುವರ್ತನೆ. ಬೆಳೆಯುತ್ತಿರುವ ಸಸ್ಯಗಳು ಬೆಳಕನ್ನು ಗ್ರಹಿಸಿದಾಗ ಏನಾಗ್ತದೆ, ಕಾಂಡದ ತುದಿಯಲ್ಲಿ ಆಕ್ಸಿನ್ ಎಂಬ ಹಾರ್ಮೋನು ಸಂಶ್ಲೇಷಿಸಲ್ಪಟ್ಟು ಜೀವಕೋಶಗಳು ಉದ್ದಾಗಿ ಬೆಳೆಯಲು ಸಹಾಯಕ ಆಗ್ತದೆ ಅನ್ನುವಂಥದ್ದು. ಯಾವಾಗ ಬೆಳಕು ಸಸ್ಯದ ಒಂದು ಕಡೆಯಿಂದ ಪಸರಿಸಲು ಪ್ರಾರಂಭಿಸುತ್ತೋ ಆಕ್ಸಿನ್ ಕಾಂಡದ ನೆರಳಿನ ಭಾಗದ ಕಡೆಗೆ ವಿಸರಣೆಗೊಳ್ತದೆ ಅನ್ನುವಂಥದ್ದು. ಅದೇ ರೀತಿಯಾಗಿ ಆಕ್ಸಿನ್ ನೆರಳಿನ ಭಾಗದಲ್ಲಿ ಜೀವಕೋಶಗಳನ್ನು ಉದ್ದವಾಗಿ ಬೆಳೆಯಲು ಪ್ರಚೋದನೆಯನ್ನು ನೀಡ್ತದೆ. ಹೀಗೆ ಸಸ್ಯವು ಬೆಳಕಿನ ಕಡೆಗೆ ಬಾಗಿದಂತೆ ಕಾಣ್ತದೆ ಅನ್ನುವಂಥದ್ದು. ಇದು ಸಸ್ಯಗಳಲ್ಲಿ ದ್ಯುತಿ ಅನುವರ್ತನೆ ಉಂಟಾಗ್ತಕ್ಕಂತಹ ಒಂದು ವಿಧಾನ ಆಗಿದೆ ಅನ್ನುವಂಥದ್ದನ್ನು ನಾವು ತಿಳಿದುಕೊಳ್ಬೋದು. ಅದೇ ರೀತಿಯಾಗಿ 7ನೇ ಪ್ರಶ್ನೆಯನ್ನು ನಾವು ನೋಡೋದಾದರೆ, ಒಂದು ಆಧಾರದ ಸುತ್ತ ಬಳ್ಳಿ ಕುಡಿಗಳ ಬೆಳವಣಿಗೆಯನ್ನು ಆಕ್ಸಿನ್ಗಳು ಹೇಗೆ ಉತ್ತೇಜನ ನೀಡ್ತಾವ ಅನ್ನುವಂಥದ್ದನ್ನು ನೋಡೋದಾದರೆ, ಆಕ್ಸಿನ್ ಜೀವಕೋಶಗಳು ಉದ್ದವಾಗಿ ಬೆಳೆಯಲು ಸಹಾಯ ಮಾಡ್ತದೆ. ಮತ್ತು ಬಳ್ಳಿಯ ಕುಡಿಯು ಯಾವುದೇ ಆಧಾರವನ್ನು ಸ್ಪರ್ಶಿಸಿದಾಗ ಅದರ ತುದಿ ಕೋಶಗಳಲ್ಲಿನ ಆಕ್ಸಿನ್ ಎಂಬ ಹಾರ್ಮೋನು ಆಧಾರದಿಂದ ದೂರಕ್ಕೆ ಪಸರಿಸಲು ಪ್ರಾರಂಭಿಸ್ತದೆ. ಇದರಿಂದಾಗಿ ಆಧಾರದಿಂದ ದೂರವಿರುವ ಕಾಂಡದ ಭಾಗದಲ್ಲಿರುವ ಜೀವಕೋಶಗಳನ್ನು ಉದ್ದಾಗಿ ಬೆಳೆಯಲು ಪ್ರಚೋದನೆಯನ್ನು ನೀಡ್ತದೆ. ಆಗ ಬಳ್ಳಿಯ ಆಧಾರವನ್ನು ಸುತ್ತರಿಲು ಪ್ರಾರಂಭವನ್ನು ಮಾಡ್ತದೆ ಅನ್ನುವಂಥದ್ದು. ಅದೇ ರೀತಿಯಾಗಿ ಇನ್ನು 8ನೇ ಪ್ರಶ್ನೆಯನ್ನು ನೋಡೋದಾದರೆ, ಹಿಮ್ಮೆದುಳಿನ ಭಾಗಗಳವು ಅವುಗಳ ಕಾರ್ಯವನ್ನು ತಿಳಿಸಿ ಅಂತ ಕೇಳಿದ್ದಾರೆ. ಇಲ್ಲಿ ಮೊದಲಿಗೆ ನಾವು ಹಿಮ್ಮೆದುಳಿನ ಭಾಗಗಳು ಯಾವ್ಯಾವು ಅಂತಂದರೆ, ಒಂದು ಮೆಡುಲಾ ಅಂತಕ್ಕಂಥದ್ದು, ಇನ್ನೊಂದು ಅನುಮಸ್ತಿಷ್ಕ ಅಂತಕ್ಕಂಥದ್ದು. ಇವು ಹಿಮ್ಮೆದುಳಿನ ಭಾಗಗಳಾಗಿರ್ತವೆ. ಇವು ಕಾರ್ಯ ಏನಿದೆ ಅಂತಂದು ನೋಡೋದಾದರೆ, ರಕ್ತದ ಒತ್ತಡ, ಬಾಯಲ್ಲಿ ನೀರುವರಿಕೆ, ವಾಂತಿಯಾಗುವಿಕೆ ಎಲ್ಲ ಐಚ್ಛಿಕ ಕ್ರಿಯೆಗಳನ್ನು ಈ ಮೆದುಳಿನ ಹಿಂಭಾಗ ನಿಯಂತ್ರಣ ಮಾಡ್ತದೆ. ಅದೇ ರೀತಿಯಾಗಿ ಇನ್ನೊಂದು ಹಿಮ್ಮೆದುಳಿನ ಭಾಗ ಆದಂಥ ಅನುಮಸ್ತಿಷ್ಕ, ಹಿಮ್ಮೆದುಳಿನ ಭಾಗವಾದ ಅನುಮಸ್ತಿಷ್ಕ ದೇಹದ ಭಂಗಿ ಮತ್ತು ಹಾಗೂ ಸಮತೋಲನವನ್ನು ಕಾಪಾಡಲು ಕಾರಣವಾಗಿರ್ತದೆ ಅನ್ನುವಂಥದ್ದು. ಇದು ಹಿಮ್ಮೆದುಳಿನ ಭಾಗಗಳಾದಂಥ ಮೆಡುಲಾ ಮತ್ತು ಅನುಮಸ್ತಿಷ್ಕದ ಕಾರ್ಯ ಆಗಿರ್ತದೆ ಅನ್ನುವಂಥದ್ದನ್ನು ನಾವು ತಿಳಿದುಕೊಳ್ಬೋದು. ಅದೇ ರೀತಿಯಾಗಿ ಪ್ರಾಣಿಗಳಲ್ಲಿ ಸಹಭಾಗಿತ್ವ ಮತ್ತು ನಿಯಂತ್ರಣಕ್ಕಾಗಿ ಇರುವ ನರ ಮತ್ತು ಹಾರ್ಮೋನುಗಳ ಕಾರ್ಯವಿಧಾನಗಳನ್ನು ಹೋಲಿಸಿ ಅವುಗಳ ನಡುವಿನ ವ್ಯತ್ಯಾಸವನ್ನು ಪಟ್ಟಿ ಮಾಡಿ ಅಂತ ಕೇಳಿದ್ದಾರೆ. ಇಲ್ಲಿ ಒಂದು ಕಡೆ ನರವಿವನ್ನು ತೆಗೆದುಕೊಂಡು ಇನ್ನೊಂದು ಕಡೆ ಹಾರ್ಮೋನನ್ನು ವ್ಯವಸ್ಥೆಯನ್ನು ತೆಗೆದುಕೊಂಡಿದ್ದೆ ಆದರೆ, ನರವಿವ ಮಾಹಿತಿ ವಿದ್ಯುದಾವೇಗಗಳ ರೂಪದಲ್ಲಿ ರವಾನಿಸಲ್ಪಡ್ತದೆ. ಅದೇ ರೀತಿಯಾಗಿ ಹಾರ್ಮೋನು ಮಾಹಿತಿಯ ರಾಸಾಯನಿಕಗಳ ರೂಪದಲ್ಲಿ ರವಾನಿಸಲ್ಪಡ್ತದೆ. ನರಗಳು ಸಂದೇಶವಾಹಕಗಳಾಗಿವೆ, ರಕ್ತವು ಸಂದೇಶವಾಹಕವಾಗಿವೆ ಅನ್ನುವಂಥದ್ದು. ಮಾಹಿತಿ ತ್ವರಿತವಾಗಿ ರವಾನಿಸಲ್ಪಡ್ತದೆ, ಮಾಹಿತಿ ನಿಧಾನಗತಿಯಲ್ಲಿ ಹಾರ್ಮೋನ್ ವ್ಯವಸ್ಥೆಯಲ್ಲಿ ರವಾನಿಸಲ್ಪಡ್ತದೆ. ಕ್ಷಣಿಕ ಪರಿಣಾಮ ಆಗಿರ್ತದೆ. ಇದು ದೀರ್ಘಕಾಲೀನ ಹಾರ್ಮೋನಿನ ವ್ಯವಸ್ಥೆ. ಇದು ದೀರ್ಘಕಾಲೀನ ಹಾರ್ಮೋನ್ ಏನನ್ನ ಕುಂಠಿತ ಆಯ್ತು ಅಂತಂದರೆ ಜೀವಿಗಳ ದೇಹದಲ್ಲಿ ಏನಾಗ್ತದೆ ಅಂತಂದರೆ ದೀರ್ಘಕಾಲೀನ ಪರಿಣಾಮ ಕೂಡ ಬೀರ್ತದೆ ಅನ್ನುವಂಥದ್ದನ್ನು ನಾವು ಅರ್ಥ ಮಾಡಿಕೊಳ್ಬೋದು. ಅದೇ ರೀತಿಯಾಗಿ ಐಚ್ಛಿಕ ಕ್ರಿಯೆಗಳು ಮತ್ತು ಪರಾವರ್ತಿತ ಕ್ರಿಯೆಗಳ ಪರಸ್ಪರ ಒಂದು ವ್ಯತ್ಯಾಸ ಅಥವಾ ಭಿನ್ನವನ್ನು ನಾವು ನೋಡೋದಾದರೆ, ಭಿನ್ನ ರೀತಿಯಾಗಿವೆ ಅನ್ನೋದನ್ನು ನೋಡೋದಾದರೆ, ಇಲ್ಲಿ ಮೊದಲಿಗೆ ಐಚ್ಛಿಕ ಕ್ರಿಯೆಗಳು ಜೀವಿಗೆ ಇಚ್ಛೆಗೆ ಒಳಪಡದೆ ಸ್ವತಂತ್ರವಾಗಿ ಜರುಗುವ ಕ್ರಿಯೆಗಳು. ಇದು ಅನೈಚ್ಛಿಕ ಕ್ರಿಯೆಗಳು ಮತ್ತು ಪರಾವರ್ತಿತ ಕ್ರಿಯೆಗಳು. ಅನೈಚ್ಛಿಕ ಕ್ರಿಯೆಗಳು ಜೀವಿಗಳ ಇಚ್ಛೆಗೆ ಒಳಪಡದೆ ಸ್ವತಂತ್ರವಾಗಿ ಜರುಗತಕ್ಕಂಥ ಕ್ರಿಯೆಗಳಿಗೆ ನಾವು ಏನಂತ ಕರಿತೀವಿ, ಅನೈಚ್ಛಿಕ ಕ್ರಿಯೆಗಳು ಅಂತ ಕರಿತೀವಿ. ಇನ್ನು ಪರಾವರ್ತಿತ ಕ್ರಿಯೆಗಳು ಅನ್ನೋದನ್ನು ನೋಡೋದಾದರೆ, ಇವು ತಕ್ಷಣವೇ ಜರುಗತಕ್ಕಂಥ ಕ್ರಿಯೆಗಳಿಗೆ ನಾವು ಏನಂತ ಕರಿತೀವಿ, ಪರಾವರ್ತಿತ ಕ್ರಿಯೆಗಳು, ಪ್ರತಿಕ್ರಿಯೆಗಳು ಅಂತ ಕರಿತೀವಿ. ಇವು ಮೆದುಳಿನಿಂದ ನಿಯಂತ್ರಣ ಮಾಡ್ತಾವ ಅನೈಚ್ಛಿಕ ಕ್ರಿಯೆಗಳು. ಮತ್ತು ಇವು ಮೆದುಳು ಬಳಿಯಿಂದ ನಿಯಂತ್ರಿಸಲ್ಪಡ್ತಕ್ಕಂಥ ಕ್ರಿಯೆಗಳು. ಇವು ಜೀವನ ಪರ್ಯಂತ ಜರುಗತಕ್ಕಂತಹ ಕ್ರಿಯೆಗಳು. ಇವು ಪ್ರಚೋದನೆ ಉಂಟಾಗದಾಗ ಮಾತ್ರ ಪರಾವರ್ತಿತ ಪ್ರತಿಕ್ರಿಯೆಗಳು ದೊರೀತಾವ ಅನ್ನುವಂಥದ್ದು. ಇದು ಅನೈಚ್ಛಿಕ ಕ್ರಿಯೆಗಳು, ಹೃದಯದ ಬಡಿತ, ಬಾಯಾರಿಕೆ ಆಗಿರ್ಬೋದು, ಇವೆಲ್ಲ ಕೂಡ ಏನಾಗಿರ್ತಾವ ಅಂತಂದರೆ ಅನೈಚ್ಛಿಕ ಕ್ರಿಯೆಗಳಿಗೆ ಉದಾಹರಣೆಗಳಾಗಿರ್ತವೆ. ಅದೇ ರೀತಿಯಾಗಿ ನಾವು ಪರಾವರ್ತಿತ ಪ್ರತಿಕ್ರಿಯೆಗಳಿಗೆ ಉದಾಹರಣೆಗಳನ್ನು ನೋಡೋದಾದರೆ, ಬಿಸಿಯಾದ ವಸ್ತುವನ್ನು ಮುಟ್ಟಿದಾಗ ನಾವು ತಕ್ಷಣ ಕೈಯನ್ನು ಹಿಂತೆಗೆದುಕೊಳ್ತೀವಿ. ಇದು ಪರಾವರ್ತಿತ ಪ್ರತಿಕ್ರಿಯೆಗೆ ಒಂದು ಸ್ಪಷ್ಟ ಉದಾಹರಣೆ ಆಗಿದೆ ಅನ್ನುವಂಥದ್ದು. ಅದೇ ರೀತಿಯಾಗಿ ಮುಂದಿನ ಒಂದು ವ್ಯತ್ಯಾಸವನ್ನು ನೋಡೋದಾದರೆ ಅಂದರೆ ಈ ಕೆಳಗಿನ ದೇಹದಲ್ಲಿ ಉಂಟಾಗ್ತಕ್ಕಂಥ ಪರಿಣಾಮಗಳು: ಒಂದು, ನಿಗದಿಗಿಂತ ಕಡಿಮೆ ಅಯೋಡಿನ್ ಸೇವನೆ, ನಿಗದಿಗಿಂತ ಕಡಿಮೆ ಇನ್ಸುಲಿನ್ ಸ್ರವಿಕೆ. ಥೈರಾಕ್ಸಿನ್ ಹಾರ್ಮೋನನ್ನು ಸಮರ್ಪಕವಾಗಿ ಸ್ರವಿಕೆಗಾಗಿ ಅಯೋಡಿನ್ ಅವಶ್ಯಕ. ಅಯೋಡಿನ್ ಕೊರತೆಯಿಂದ ಥೈರಾಕ್ಸಿನ್ ಹಾರ್ಮೋನಿನ ಕಡಿಮೆ ಸ್ರವಿಕೆಯಾಗಿ ಗೈಟರ್ ರೋಗ ಉಂಟಾಗ್ತದೆ ಅನ್ನುವಂಥದ್ದನ್ನು ನಾವು ತಿಳ್ಕೊಳ್ಬೋದು. ಅದೇ ರೀತಿಯಾಗಿ ಇನ್ಸುಲಿನ್ ಹಾರ್ಮೋನಿನ ಕಡಿಮೆ ಸ್ರವಿಕೆಯಿಂದ ರಕ್ತದಲ್ಲಿ ಸಕ್ಕರೆ ಪ್ರಮಾಣ ಹೆಚ್ಚಾಗ್ತದೆ. ಇದು ಮಧುಮೇಹಕ್ಕೂ ರೋಗಕ್ಕೂ ಕೂಡ ಉಂಟು ಮಾಡ್ತದೆ ಅನ್ನುವಂಥದ್ದನ್ನು ತಿಳ್ಕೊಳ್ಬೋದು. ಅದೇ ರೀತಿಯಾಗಿ ಈ ಒಂದು ಚಿತ್ರವನ್ನು ಗಮನಿಸಿದಾಗ
ಕೆಳಗಿನ ಭಾಗಗಳು ಎ ಒಂದು ಭಾಗ ಮತ್ತು ಬಿ ಭಾಗ ಬೀರುವ ಪರಿಸರದ ಪ್ರಚೋದಕ ಯಾವುದು ಅನ್ನೋದನ್ನು ನೋಡೋದಾದರೆ ಇದು ಪ್ರಚೋದಕ ಎ ಒಂದು ಸಸ್ಯಗಳಲ್ಲಿ ಪ್ರಭಾವ ಬೀರುತ್ತಿರುವ ಪ್ರಚೋದಕ ಯಾವುದು ಅಂತಂದರೆ ಗುರುತ್ವಾಕರ್ಷಣೆ ಅನ್ನುವಂಥದ್ದು. ಇಲ್ಲಿ ಕಂಡುಬರುವ ಅಣುವಾರ್ತನ ಚಲನೆ ಗುರುತ್ವಾನುವರ್ತನೆ ಚಲನೆ. ಈ ಬಿ ಭಾಗವು ತೋರುವಂತಹ ಅಣುವಾರ್ತನ ಚಲನೆ ಋಣಾತ್ಮಕವಾಗಿರ್ತದೆ. ಈ ಭಾಗವು ಪ್ರಚೋದನೆ ಗುರುತ್ವದ ದಿಕ್ಕಿನ ವಿರುದ್ಧವಾಗಿ ಇದು ತೋರ್ತದ ಅನ್ನುವಂಥದ್ದು. ಇಲ್ಲಿ ಈ ಪ್ರಶ್ನೆಯನ್ನು ನಾವು ಈಸಿಯಾಗಿ ನೋಡ್ಕೊಳ್ಬೋದು ಅನ್ನುವಂಥದ್ದು. ಈ ಕೆಳಗೆ ಮಾನವನಲ್ಲಿ ಪರಾವರ್ತಿತ ಚಾಪವನ್ನು ಚಿತ್ರಿಸಿಕೊಳ್ಳಕಡ ಈ ಚಿತ್ರವನ್ನು ABC ಎಂದು ಗುರುತಿಸಿದ ನರಕೋಶಗಳನ್ನು ಹೆಸರಿಸಿ ಪರಾವರ್ತಿತ ಕ್ರಿಯೆಯ ತೋರುವಲ್ಲಿ ಪಾತ್ರವನ್ನು ಹೆಸರಿಸಿ ಅಂತ ಕೇಳಿದ್ದಾರೆ. ಇಲ್ಲಿ ಜ್ಞಾನವಾಹಿ ನರ ಗ್ರಾಹಕ ಕೋಶಗಳಿಂದ ಪ್ರಚೋದನೆಗಳನ್ನು ಸ್ವೀಕರಿಸಿ ಮೆದುಳು ಬಳ್ಳಿಯ ಕಡೆಗೆ ಸಾಗಿಸ್ತದೆ ಅನ್ನುವಂಥದ್ದು. ಅದೇ ರೀತಿಯಾಗಿ ಕ್ರಿಯಾವಾಹಿ ನರ ಪರಿಷ್ಕರಿಸಿದ ಮಾಹಿತಿಯನ್ನು ಕಾರ್ಯನಿರ್ವಾಹಕ ಘಟಕಗಳಿಗೆ ಸಾಗಿಸ್ತದೆ ಅನ್ನುವಂಥದ್ದು. ಇನ್ನು ಸಿ ಅಂತಕ್ಕಂಥದ್ದು ಸಂಪರ್ಕ ಕಲ್ಪಿಸುವ ನರ ಜ್ಞಾನವಾಹಿ ನರ ಕೋಶದಿಂದ ಬಂದ ಮಾಹಿತಿಯನ್ನು ಪರಿಷ್ಕರಿಸಿ ಕ್ರಿಯಾವಾಹಿ ನರಕೋಶಕ್ಕೆ ವರ್ಗಾವಣೆಯನ್ನು ಮಾಡ್ತದೆ ಅನ್ನುವಂಥದ್ದು. ಈ ಕೊಟ್ಟಿರ್ತಕ್ಕಂಥ ಚಿತ್ರಗಳಲ್ಲಿ ಏನಾಗಿದೆ ಅಂತಂದರೆ ಮಾನವನ ಪರಾವರ್ತಿತ ಚಾಪ ಚಿತ್ರವನ್ನು ಕೊಡಲಾಗಿದೆ ಅನ್ನುವಂಥದ್ದು. ABC ಗುರುತಿಸಿದ ನರಕೋಶಗಳ ಹೆಸರಿಸಿ ಅಂತಂದರೆ ಎ ಜ್ಞಾನವಾಹಿ ನರ, ಕ್ರಿಯಾವಾಹಿ ಬಿ ಕ್ರಿಯಾವಾಹಿ ನರ, ಸಿ ಸಂಪರ್ಕ ಕಲ್ಪಿಸ್ತಕ್ಕಂಥ ನರ ಕೋಶ ಆಗಿರ್ತದೆ ಅನ್ನುವಂಥದ್ದು. ಅದೇ ರೀತಿಯಾಗಿ 26ನೇ ಪ್ರಶ್ನೆಯನ್ನು ನೋಡೋದಾದರೆ ಮಾನವರಲ್ಲಿ ಮೆದುಳುಜೀರಕ ಗ್ರಂಥಿಯ ಒಂದು ಮಿಶ್ರ ಗ್ರಂಥಿಯಾಗಿದೆ. ಈ ಗ್ರಂಥಿಯು ಒಂದು ನಳಿಕಾ ಗ್ರಂಥಿಯಾಗಿ ಮತ್ತು 2 ನಿರ್ನಾಳ ಗ್ರಂಥಿಯಾಗಿ ನಿರ್ವಹಿಸುವ ಕಾರ್ಯವಿಧಾನವನ್ನು ವಿವರಿಸಿ ಅಂತ ಕೇಳಿದ್ದಾರೆ. ಒಂದು ನಳಿಕಾ ಗ್ರಂಥಿಯಾಗಿ ಇದು ಮೆಸೋಜೀರಕ ರಸವನ್ನು ಸ್ರವಿಸುತ್ತದೆ. ಇದು ಲೈಫೇಸ್ ಮತ್ತು ಟ್ರಿಪ್ಸಿನ್ಗಳೆಂಬ ಕಿಣ್ವಗಳನ್ನು ಹೊಂದಿದ್ದು ಕೊಬ್ಬು ಮತ್ತು ಪ್ರೋಟೀನ್ಗಳ ಜೀರ್ಣಕ್ರಿಯೆಗೆ ಸಹಾಯಕವಾಗಿದೆ ಅನ್ನುವಂಥದ್ದು. 2 ನಿರ್ನಾಳ ಗ್ರಂಥಿಯಾಗಿ ಇದು ಇನ್ಸುಲಿನ್ ಎಂಬ ಹಾರ್ಮೋನನ್ನು ಸ್ರವಿಕೆಯನ್ನು ಮಾಡ್ತದೆ. ಇದು ರಕ್ತದಲ್ಲಿನ ಸಕ್ಕರೆ ಮಟ್ಟವನ್ನು ನಿಯಂತ್ರಣ ಮಾಡಲು ಸಹಾಯಕ ಆಗಿದೆ ಅನ್ನುವಂಥದ್ದು. ಆತ್ಮೀಯ ವಿದ್ಯಾರ್ಥಿಗಳೇ, ಈ ಒಂದು ಕಳೆದ ಸಂಚಿಕೆಯಲ್ಲಿ ನಾವು 1ನೇ ಸಂಚಿಕೆಯಲ್ಲಿ ಏನು ನೋಡಿದ್ದೀವಿ ಅಂತಂದರೆ ಈ ಒಂದು ನಿಯಂತ್ರಣ ಮತ್ತು ಸಹಭಾಗಿತ್ವ ಅನ್ನುವಂಥ ಅಧ್ಯಾಯದ ಮೇಲೆ ಹಿಂದಿನ ಪ್ರಶ್ನೆ ಪತ್ರಿಕೆಗಳಲ್ಲಿ ಕೇಳಲಾಗಿರ್ತಕ್ಕಂಥ ಪ್ರಶ್ನೆಗಳಿಗೆ ಉತ್ತರ ಸಹಿತವಾಗಿ ಹಿಂದಿನ ಸಂಚಿಕೆಯಲ್ಲಿ ಹಂಚ್ಕೊಂಡಿದ್ದೀವಿ. ಈ ಒಂದು ಸಂಚಿಕೆಯಲ್ಲಿ ಆತ್ಮೀಯ ವಿದ್ಯಾರ್ಥಿಗಳೇ ನಾವು ಮುಂದೆ ಬರ್ತಕ್ಕಂಥ ಎಕ್ಸಾಮ್ನಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ ಬರ್ತಕ್ಕಂಥ ಎಕ್ಸಾಮ್ನಲ್ಲಿ ಕೇಳಬಹುದಾದಂತಹ ಕ್ವಶನ್ಗಳ ಒಂದು ಉತ್ತರ ಸಹಿತವಾಗಿ ಈ ಒಂದು ಸಂಚಿಕೆಯಲ್ಲಿ ನಿಮ್ಮ ಜೊತೆಗೆ ಹಂಚಿಕೊಂಡಿದ್ದೀನಿ. ಆತ್ಮೀಯ ವಿದ್ಯಾರ್ಥಿಗಳೇ, ಈ 2 ವಿಡಿಯೋಗಳನ್ನು ಎಲ್ಲಿಯೂ ಸ್ಕಿಪ್ ಮಾಡದೆ ನೀವು ನೋಟ್ ಮಾಡಿಕೊಂಡು ಸರಿಯಾಗಿ ಅಧ್ಯಯನ ಮಾಡಿದ್ದೇ ಆದರೆ ನಿಯಂತ್ರಣ ಮತ್ತು ಸಹಭಾಗಿತ್ವ ಅದರ ಮೇಲೆ ಯಾವುದೇ ಪ್ರಶ್ನೆಯನ್ನು ಕೇಳಿದರೂ ನೀವು ಸರಳ ರೀತಿಯಾಗಿ ಉತ್ತರಿಸ್ತಕ್ಕಂಥ ಸಾಮರ್ಥ್ಯ ನಿಮ್ಮಲ್ಲಿ ಬರ್ತದೆ ಅನ್ನುವಂಥದ್ದನ್ನು ತಿಳಿಸಿ ನಾನು ಈ ಒಂದು ಸಂಚಿಕೆಯನ್ನು ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ನಮಸ್ಕಾರ.